ದಾವಣಗೆರೆ ದಕ್ಷಿಣ ಉಪ ಚುನಾವಣೆಯಲ್ಲಿ ನಿಜಕ್ಕೂ ಕೂಡ ಕ್ಷಣಕ್ಕೊಂದು ರೋಚಕತೆಯನ್ನ ಪಡಿತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಚಿವರಾಗಿರುವ ಶಾಮನೂರು ಶಿವಶಂಕರಪ್ಪ ಅವರ ಮಗನಾಗಿರುವ ಎಸ್ ಮಲ್ಲಿಕಾರ್ಜುನ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಒಟ್ಟಾರೆ ಈಗ ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರ್ತಕ್ಕಂಥ ಸಾದಿಕ್ ಪೈಲ್ವಾನ್ ರವರು ಕಣದಿಂದ ಹಿಂದೆ ಸರಿದಿದ್ದಾರೆ. ಸರ್, ಯಾವೆಲ್ಲ ಮಾತುಕತೆ ಆಯ್ತು ಸರ್ ಅವ್ರ ಜೊತೆ? ಏನು ಮಾತುಕತೆ ಇಲ್ಲ. ಅವರು ಹುಟ್ಟು ಕಾಂಗ್ರೆಸ್ಸಿಗರು, ಕಾಂಗ್ರೆಸ್ ಫ್ಯಾಮಿಲಿಯವರು. ನಮ್ಮದು ಅವ್ರದ್ದು ಭಾಳ ದಿವಸಗಳಿಂದ ವಿಶ್ವಾಸ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಿನ್ನೆ ದಿವಸ ಮುಖ್ಯಮಂತ್ರಿ ಸಮ್ಮುಖದಲ್ಲಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ, ಚಾಲೂ ಮಾಡಿದ್ದಾರೆ. ಸರ್, ಈ ಕ್ಷೇತ್ರದಲ್ಲಿ ಮುಸಲ್ಮಾನ ಸಂಖ್ಯೆ ಅತಿ ಹೆಚ್ಚು ಇರೋದ್ರಿಂದ ಮುಸಲ್ಮಾನ ಸಂಖ್ಯೆಯನ್ನ ಒಗ್ಗೂಡಿಸಿ ಒಂದು ಮತ ಬ್ಯಾಂಕ್ ಆಗಿ ಪಡೆಯೋದಕ್ಕೆ ಕಾಂಗ್ರೆಸ್ ಪಕ್ಷ ಏನೆಲ್ಲ ಪ್ಲಾನ್ ರೂಪಿಸಿದೆ? ಏನಿಲ್ಲ, ಈ ವಿರೋಧ ಪಕ್ಷದವರ ಕಿತಿಮೀದು. ವಿರೋಧ ಪಕ್ಷದವರು ಯಾವ ರೀತಿ ಅವ್ರಿಗೆ ಏನು ಅನುಕೂಲ ಆಗಬೇಕೋ ಆ ರೀತಿ ಅವರು ನಾನಾ ರೀತಿಯಿಂದ ಮಾಡಿದರು. ಆದರೆ ಯಾವುದೂ ಸಕ್ಸಸ್ ಆಗಲ್ಲ, ಅದ್ರ ಆಗೋಕ್ಕೂ ಬಿಡಲ್ಲ. ನಾವು ಎಲ್ಲರೂ ಸೇರಿ, ಎಲ್ಲ ಸಮಾಜದವರು ಸೇರಿ ನಮ್ಮ ದಾವಣಗೆರೆಯಲ್ಲಿ ಮುಂಚಿನಿಂದ ಹೆಂಗಿತ್ತು ಅದರ ಹೆಚ್ಚಿನ ರೀತಿಯಿಂದ ಕಾರ್ಯಗಳನ್ನ ಮಾಡ್ತೀವಿ. ಸರ್, ಈಗ ಸದ್ಯದ ಮಟ್ಟಿಗೆ ಕಂಪ್ಲೀಟ್ ಒಂದು ಕಡೆ ಎಲೆಕ್ಷನ್ ಹೋಲಿಕೆ ಮಾಡೋದಾದ್ರೆ ಕಾಂಗ್ರೆಸ್ ಮತ್ತೆ ಬಿಜೆಪಿಯ ನೇರ ಹಣಾಹಣಿ ಇದೆ. ಈ ಬಗ್ಗೆ ಏನು ಹೇಳ್ತೀರಿ ಸರ್? ನೇರ ಹಣಿ ಯಾವಾಗಲೂ ನಾವು ಕಾಣ್ತಾ ಇಲ್ಲ. ಅವ್ರ ಕ್ರಿಯೇಷನ್ ಅದು. ಹಿಂಗೇನಾದರೂ ಮಾಡಿ ವೋಟ್ ಡಿವೈಡ್ ಮಾಡಬೇಕು ಅದು ಇದು ಅಂತ ಇತ್ತು, ಅವ್ಯಾವೂ ಆಗಿಲ್ಲ. ಈಗ ಎಲ್ಲ ಸಮಾಜದವರು ನಮ್ಮ ತಂದೆಯವರ ಒಂದು ಏನು ಅವರು ಇವತ್ತು ಅಗಲಿದ್ದಾರೆ, ಅದು ಬೈ ಎಲೆಕ್ಷನ್ ಇದು. ಅವರ ಒಂದು ಒಳ್ಳೆಯ ಮೆಜಾರಿಟಿನೂ ಇದೆ. ತಂದೆಯವರು ಪ್ರತಿಯೊಬ್ಬರು ನಮಗೆ ಚಿರಪರಿಚಿತರು, ಎಲ್ಲ ಸಮಾಜದವರು. ಹಂಗಾಗಿ ಇದೇನು ಹಣಾಹಣಿ, ಹೆಚ್ಚು ಹಣಾಹಣಿ ಕಾಣಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಒಂದು ಅಂತರದಾಗ ಗೆಲ್ತೀವಿ ಅಂತ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. ಸರ್, ಈ ಭಾಗದಲ್ಲಿ ಸಾದಿಕ್ ಪೈಲ್ವಾನ್ ಆಗಿರ್ಬೋದು ಅಥವಾ ಮುಸಲ್ಮಾನ ಮುಖಂಡರಾಗಿರ್ಬೋದು, ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವೆಲ್ಲ ಸ್ಥಾನಮಾನಗಳನ್ನು ನಿರೀಕ್ಷೆ ಮಾಡ್ಬೋದು ಸರ್? ನೋಡೋಣ, ಮಾತಾಡಿ. ಈಗ ಲಾಸ್ಟ್ ಟೈಮು ಚುನಾವಣೆಯಲ್ಲಿ ಹಿಂದೆ 2 ಚುನಾವಣೆ ಹಿಂದೆ ನಮ್ಮ ಮುಸಲ್ಮಾನ್ ಬಂಧುಗಳಿಗೆ MLC ಮಾಡಬೇಕು, ಚುನಾವಣೆಯಲ್ಲಿ ಏನು ಗಲಾಟೆ ಆಗ್ತು, ಗಲಾಟೆ ಆಗೋದಕ್ಕೆ ಬಿಡಬಾರ್ದು ಮತ್ತು BJP ಜಾಸ್ತಿ ಇದನ್ನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು MLC ಮಾಡಿದ್ವಿ. ಯಾರಿಗೆ? ಅಬ್ದುಲ್ ಜಬ್ಬಾರ್ ಸಾಬ್ಗೆ. ಈಗ 3 ಸತಿ MLC ಆಗಿದ್ದಾರೆ. ಅದೇ ನಿಟ್ಟಿನಲ್ಲಿ ಸ್ಥಾನಮಾನ ಬಗ್ಗೆ ನಮ್ಮ ಅಯ್ಯೂಬ್ ಪೈಲ್ವಾನು ಸ್ಥಾನಮಾನ ತಗೊಂಡಿದ್ದಾರೆ, ದೂಡ ಅಧ್ಯಕ್ಷರಾಗಿದ್ದರು. ಹಾಗೆ ಎಲ್ಲರೂ ಸೇರಿ ಕುತ್ಕೊಂಡು ಮಾತನಾಡಿ ಏನಾಗಬೇಕು ಅನ್ನೋದ್ರ ಬಗ್ಗೆ ನಾವು ನಿರ್ಧಾರ ತೆಗೆದುಕೊಳ್ತೀವಿ. ಇದಿಷ್ಟು ಸಚಿವರಾದ SS ಮಲ್ಲಿಕಾರ್ಜುನ್ ಅವರ ಮಾತಾಗಿದೆ. ಕ್ಯಾಮ್ರಾಮ್ಯಾನ್ ಸಿದ್ದು ಜೊತೆ ಮಹಂತೇಶ್ H, TV5 ದಾವಣಗೆರೆ.